ಕಳೆದ 7-8 ವರ್ಷದಿಂದ ಈ ಜೇನು ಸಾಕಾಣಿಕೆಯಲ್ಲಿ ನಾನು ಪರಿಣಿತಿ ಹೊಂದ್ತಾ ಇದ್ದೀನಿ. ಇಲ್ಲಿ ನಾವು ಕಂದಮೂಲ ಉತ್ಸವಕ್ಕೆ ಪ್ರತಿ ವರ್ಷ ಬರ್ತೀವಿ. ಇಲ್ಲಿ ನಾವು ತಂದಿರುವಂತ ವಸ್ತುಗಳು ಇವತ್ತು ಜೇನುತುಪ್ಪ ತಂದಿದ್ದೀವಿ. ಹಾಗೆ ಜೇನುತುಪ್ಪ ತಂದಿದ್ದೀವಿ. ನಮ್ಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಸಿಗುವಂತ ಜೇನುತುಪ್ಪ ಪ್ರೊಸೆಸ್ ಆಗಿರುವಂತ ಜೇನುತುಪ್ಪ. ಹಾಗೆ ಆ ಶುದ್ಧತೆಗೆ ಯಾವ ಅವಕಾಶನೂ ಇರಲ್ಲ, ಯಾಕಂದ್ರೆ ಬಲ್ಕ್ ಆಗಿ ಪ್ರೊಡಕ್ಷನ್ ಮಾಡಿರ್ತಾರೆ. ನಾವು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ತಗೊಂಡ್ಬಂದಿದೀವಿ ಇವತ್ತು. ಇದು ರಾ ಹನಿ ಅಂತ ನ್ಯಾಚುರಲಿ ಈಗ ಜೇನುಗಳು ಏನು ಉತ್ಪಾದನೆ ಮಾಡಿರ್ತೇವೆ ಸೀದಾ ಬಾಟ್ಲಿಂಗ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಇದರಲ್ಲಿರೋ ಔಷಧೀಯ ಗುಣಗಳೆಲ್ಲ ಹಾಗೆ ಪ್ರಿಸರ್ವ್ ಆಗಿ ಹಾಗೆ ಇರ್ತದೆ. ಯಾವುದೇ ಪ್ರೋಸೆಸ್ ಮಾಡಿಲ್ಲ ನೀವು? ಪ್ರೋಸೆಸ್ ಮಾಡಿಲ್ಲ. ಒಂದ್ಸಲ ಫಿಲ್ಟರ್ ಮಾಡಿರ್ತೀವಿ, ಸೋಚಿರ್ತೀವಿ. ಹಾಗೆ ಇದು ನಾವು ಪೆಟ್ಟಿಗೆಯಲ್ಲೇ ಜೇನು ಸಾಕಿ ಜೇನನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು. ನಿಮ್ಮಲ್ಲಿ ಎಷ್ಟು ಪೆಟ್ಟಿಗೆ ಇದೆ ಸರ್? 100ಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಎಲ್ಲಿದೆ ನಿಮ್ಮ ಒಂದು ಜೇನು ಪೆಟ್ಟಿಗೆ ಸ್ಥಳ? ಸೊರಬದಿಂದ ಸಿದ್ದಾಪುರ ಮಾರ್ಗದಲ್ಲಿ ಸುವರ್ಣವನ ಅಂತ ಹೇಳಿ ನಮ್ದೊಂದು ಜೇನಿನ ಪಾರ್ಕ್ ಇದೆ. ಸುವರ್ಣವನ ಅಂತ ಹೇಳಿ ಇಲ್ಲಿ ನಾವು ಕೃಷಿಕರಿಗೆ ತರಬೇತಿ ಕೊಡೋದಾಗಿರ್ಬೋದು ಅಥವಾ ಜೇನು ಪೆಟ್ಟಿಗೆಗಳನ್ನ ಅಲ್ಲಿ ಸರಬರಾಜು ಮಾಡ್ತೀವಿ. ಹಾಗೆ ಜೇನು ಕೃಷಿಗೆ ಯಾವ ಉಪಕರಣಗಳು ಬೇಕು ಇದನ್ನೆಲ್ಲ ಜೇನು ಪೆಟ್ಟಿಗೆ, ಜೇನು ಹುಳುಗಳು ಎಲ್ಲ ಕೊಡ್ತಾರೆ. ಪ್ರತಿಯೊಂದು ಜೇನಿಗೆ ಸಂಬಂಧಪಟ್ಟ ಎಲ್ಲಾ ಸೇವೆಗಳು ನಮ್ಮಲ್ಲಿ ಇರುತ್ತೆ. ಅಂದ್ರೆ ಉಪಕರಣಗಳು ಕೂಡ ನಿಮ್ಮಲ್ಲಿ ಸಿಗುತ್ತೆ, ತರಬೇತಿ ಎಲ್ಲದೂ ಇರುತ್ತೆ. ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳಿ ಸರ್. ನನ್ನ ಹೆಸರು ಗೌತಮ ಅಂತ ಹೇಳಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನನ್ನ ಮೊಬೈಲ್ ನಂಬರ್ 7829660226. ಇದಕ್ಕೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಹಾಕಿದ್ರೆ ನಮ್ಮ ಗುಂಪಿಗೆ ಸೇರಿಸ್ಕೊಂಡು ನಾವು ತರಬೇತಿ ಇದ್ದಾಗ ತರಬೇತಿಗೆ ಆಹ್ವಾನ ಮಾಡ್ತೀವಿ. ಅಲ್ಲಿ ಬಂದು ತರಬೇತಿ ಪಡ್ಕೋಬಹುದು. ತರಬೇತಿ ಪಡ್ಕೊಂಡು ನಾವು ನಿಮಗೆ ಜೇನು ಸಾಕುವ ಆಸಕ್ತಿ ಇದ್ರೆ ಜೇನು ಹುಳುಗಳು, ಜೇನಿನ ಪೆಟ್ಟಿಗೆ ಸ್ಟ್ಯಾಂಡು, ಅದಕ್ಕೆ ಏನೇನು ಬೇಕೋ ಎಲ್ಲ ಉಪಕರಣಗಳನ್ನು ಕೂಡ ಕೊಡ್ತೀವಿ. ಆಮೇಲೆ ಜೇನು ಮೇಣದಿಂದ ನಾವು ಕೆಲವು ಉತ್ಪನ್ನಗಳನ್ನು ಮಾಡ್ತೀವಿ. ಜೇನು ಅನ್ನೋದು ಕಲ್ಪವೃಕ್ಷದ ರೀತಿ, ಇದರಲ್ಲಿ ಹಾಳಾಗುವಂಥದ್ದು ಏನೂ ಇಲ್ಲ. ನಾವು ಜೇನು ಮೇಣದಿಂದ ತುಟಿಗೆ ಹಚ್ಚುವಂತ ಕೋಲ್ಡ್ ಕ್ರೀಮ್ ಮಾಡಿದೀವಿ. ಈ ಚಳಿಗಾಲದಲ್ಲಿ ತುಟಿ ಹೊಡಿತದೆ, ಹಾಗೆ ಕಾಲು ಬಿರುಕು ಬರ್ತದೆ, ಅದಕ್ಕೆಲ್ಲ ಮೊದಲೇ ಬಳಸ್ತಿದ್ದಂತ ಔಷಧಿ ಈ ಜೇನು ಮೇಣ ಮತ್ತೆ ಕೊಬ್ಬರಿ ಎಣ್ಣೆ, ಇದೆರಡನ್ನು ಸೇರಿಸಿದಾಗ ಕ್ರೀಮ್ ರೀತಿ ಆಗ್ತದೆ. ಹಾಗೆ ಇದರಿಂದ ಹಲವಾರು ಸೌಂದರ್ಯವರ್ಧಕ ಉತ್ಪನ್ನಗಳನ್ನ ಕೂಡ ಮಾಡ್ಬೋದು. ನಾವು ಇದೆರಡು ಉತ್ಪನ್ನಗಳನ್ನ ಮಾಡಿದ್ದೀವಿ. ಇದನ್ನ ನಾವು ಮುಖ ಒಡೆಯುವಂಥದ್ದು, ಸಣ್ಣ ಪುಟ್ಟ ಸ್ಕ್ರಾಚ್ ಆದಂತ ಗಾಯಗಳಿಗೆ, ಹಾಗೆ ಕಾಲು ಒಡೆಯೋದು. ಆಮೇಲೆ ಮಲೆನಾಡಲ್ಲಿ ಕೆಸರುಣ್ಣು ಅಂತೇಳಿ ಆಗ್ತದೆ ಮಳೆಗಾಲದ ದಿನಗಳಲ್ಲಿ. ಆ ಕೆಸರುಣ್ಣಿಗೂ ಕೂಡ ಇದು ಕಾಲು ಸಂಧಿಗಳಲ್ಲಿ ಬಿಳಿ ಬಿಳಿ ಆಗ್ತದೆ, ಅದಕ್ಕೂ ಕೂಡ ಇದು ಒಳ್ಳೆ ಔಷಧಿ. ಇದು ನಮ್ಮ ಪುರಾತನ ಇದರಿಂದನೇ ಇದು ಬಳಸ್ತಾ ಇದ್ದಂಥದ್ದು. ಈ ಮರೆತು ಹೋಗಿದ್ದನ್ನ ಮತ್ತೆ ಪರಿಚಯ ಮಾಡ್ತಾ ಇದೀವಿ. ಇಷ್ಟು ಉತ್ಪನ್ನಗಳನ್ನು ನಾವು ಇವತ್ತು ಇಲ್ಲಿ ತಂದಿದ್ದೀವಿ. ಹಾಗೆ ನಮ್ದು ಕೊರಿಯರ್ ವ್ಯವಸ್ಥೆ ಇರುತ್ತೆ. ಜೇನುತುಪ್ಪವನ್ನ ನಾವು ನೇರವಾಗಿ ಗ್ರಾಹಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೋ ಮಧ್ಯವರ್ತಿಗಳಿಗೆ ಕೊಟ್ಟು ನಮ್ಮ ಜೇನುತುಪ್ಪ ಎಲ್ಲೋ ಬೇರೆ ಕಡೆ ನಾವು ಇನ್ನು ಸೇಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನೇರವಾಗಿ ನಮ್ಮ ಹತ್ರ ಬಂದು ತಗೊಬೇಕು, ಮತ್ತೆ ನೇರವಾಗಿ ಕೊರಿಯರ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಜೇನು ಇದು ಬೀಸ್ ವ್ಯಾಕ್ಸ್ ಇಂದ ಮಾಡಿದ್ದು ಕೋಲ್ಡ್ ಕ್ರೀಮು. ತುಟಿಗೆ ಇದೆಲ್ಲ ಒಡೆಯೋದು, ಹಚ್ಚೋದು. ಹೌದು, ತುಡುವೆ ಜೇನು. 350 ರೂಪಾಯಿ ಇದು ಈ ಸಣ್ಣ ಬಾಟಲ್. ಇದು 650 ದೊಡ್ಡದು. ಇನ್ನು ನೋಡಿ ಟೇಸ್ಟ್. ಜೇನುತುಪ್ಪನ ನೋಡಿ ಎಲ್ಲ ಕೇಳ್ತಾರೆ, ಶುದ್ಧವಾದ ಜೇನ ಅಂತ ಹೇಳಿ ಕೇಳ್ತಾರೆ. ಅದು ಸಹಜ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಅತಿ ಕಲಬೆರಕೆಯಾದ ವಸ್ತು ಏನು ಅಂತ ಯಾವ್ದಾದ್ರು ಒಂದಿರ್ಬೋದು, ಅದು ಜೇನುತುಪ್ಪ ಮಾತ್ರನೇ. ಶುದ್ಧವಾದ ಜೇನುತುಪ್ಪ ಸಿಗೋದೇ ತುಂಬಾ ರೇರ್ ಆಗಿದೆ. ನೋಡಿ, ನಾವು ಇಷ್ಟೇ ಜೇನುತುಪ್ಪವನ್ನ ತಂದಿದೀವಿ. ಯಾಕಂದ್ರೆ ಉತ್ಪಾದನೆ ಬಹಳ ಕಡಿಮೆ ಇದೆ, ಬೇಡಿಕೆ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಜೇನನ್ನ ನಾವು ಇವತ್ತು ತಗೊಬಂದಿದೀವಿ ಇಲ್ಲಿ. ಯಾಕೆ ಅಂದ್ರೆ ಇದು ಶುದ್ಧವಾಗಿ ಜೇನುತುಪ್ಪವನ್ನ ಕೊಡ್ಬೇಕು. ಇದನ್ನ ಶುದ್ಧತೆ ನೋಡಕ್ಕೆ ಯಾವ ಪದ್ಧತಿಗಳು ಇಲ್ಲ.
ಎಲ್ಲ ಪದ್ಧತಿಗಳು ಕೆಲಸ ಮಾಡುವಂಥವಲ್ಲ. ಹಾಗಾಗಿ ನಮ್ಮ ಮೇಲೆ ನಂಬಿಕೆ ಇಂದ ಈ ಜೇನುತುಪ್ಪವನ್ನು ತಗೊಬೇಕು. ಅದಕ್ಕಾಗಿ ನಾವು ಫಸ್ಟ್ ಹೇಳೋದು, ಜೇನುತುಪ್ಪ ಶುದ್ಧವಾಗಿ ಬೇಕು ನಿಮ್ಗೆ ಅಂದ್ರೆ ನೀವೇ ಜೇನು ಸಾಕಿ ಅಂತ. ಫಸ್ಟ್ನೇ ಆಪ್ಷನ್. ಎರಡನೇ ಆಪ್ಷನ್, ನಿಮ್ಮ ಹತ್ತಿರದ ನಿಮ್ಗೆ ಗೊತ್ತಿರುವಂತ ಜೇನು ಕೃಷಿಕರ ಹತ್ರ ಜೇನುತುಪ್ಪವನ್ನು ತಗೊಳ್ರಿ ಅಂತ ಎರಡನೇ ಆಪ್ಷನ್. ಮೂರನೇ ಆಪ್ಷನ್, ಈಗ ನಮ್ಮ ರೀತಿಯ ಸ್ವಲ್ಪ ಉದ್ಯಮದ ರೀತಿಯಲ್ಲಿ ಜೇನು ಕೃಷಿ ಏನ್ ಮಾಡ್ತಿರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ತರಿಸ್ಕೋಬಹುದು ಅಥವಾ ನೇರವಾಗಿ ಅಲ್ಲಿ ಹೋಗಿ ಖರೀದಿ ಮಾಡ್ಬೋದು. ಈ ಮೂರೇ ಆಪ್ಷನ್ ಇರೋದು. ಇನ್ನೆಲ್ಲೋ ತಗೊಂಡ್ರು ಅದ್ರ ಶುದ್ಧತೆಗೆ ಯಾವ ಆಧಾರವೂ ಇರಲ್ಲ. ಹಾಗಾಗಿ ಆಮೇಲೆ ಇದು ಯಾವುದೇ ಪ್ರೊಸೆಸ್ ಮಾಡದೇ ಇರುವಂತ ರಾ ಹನಿ, ಇದರಲ್ಲಿ ಔಷಧಿ ಗುಣಗಳು ಹೆಚ್ಚಾಗಿರ್ತದೆ. ಇದನ್ನ ಹೀಟ್ ಮಾಡಿ ಪ್ರೊಸೆಸ್ ಮಾಡಿದ ತಕ್ಷಣ ಇದರಲ್ಲಿರೋ ಔಷಧಿ ಗುಣಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ.